ಮುಂದೆ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ 3 ಮಾರ್ಕ್ಸ್ ಕ್ವೆಶನ್ ಫ್ರಮ್ ಆಲ್ಮೋಸ್ಟ್ ಎವ್ರಿ ಚಾಪ್ಟರ್. ನೋಡ್ತಾ ಇದ್ದೀವಿ ಇಲ್ಲಿ ಫಸ್ಟ್ ಚಾಪ್ಟರ್ ಇಂದ ಬರ್ಬೋದು ಈ ತರ ಕ್ವೆಶನ್ಸು ರೇಷಲೈಸ್ ಮಾಡಿ ಐಡೆಂಟಿಟಿ ಯೂಸ್ ಮಾಡಿ ಸಾಲ್ವ್ ಮಾಡುವಂಥದ್ದು. ಇಲ್ಲೆಲ್ಲ ರೀಸನ್ ಬರೆಯೋದನ್ನ ನೀವು ಕಲ್ಕೊಳ್ಳಿ, ಅಥವಾ ರೂಟ್ 5 ನ ನಂಬರ್ ಲೈನಲ್ಲಿ ರೂಟ್ 9.3 ನ ನಂಬರ್ ಲೈನಲ್ಲಿ ಪ್ಲಾಟ್ ಮಾಡೋದು ಹೇಗೆ ಅಂತ, ಅಥವಾ ಡೆಸಿಮಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿ P/Q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಸ್ವಲ್ಪ ಕಾಂಪ್ಲೆಕ್ಸ್ ಕ್ವೆಶನ್ ಕೊಡೋ ಚಾನ್ಸಸ್ ಇದೆ 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಕ್ವೆಶನ್ ನಿಮಗೆ ಇಲ್ಲಿ ನೋಡಿ ಕ್ವೆಶನ್ ಯಾವ್ದು ಬರ್ತಾ ಇದೆ, ಇಫ್ ಅ ಪಾಯಿಂಟ್ ಸಿ ಲೈಸ್ ಆನ್ ಎ ಅಂಡ್ ಬಿ ಸಚ್ ದಟ್. ಅಗೇನ್ ಇಲ್ಲಿ ಯೂಕ್ಲಿಡ್ಸ್ ಜಾಮೆಟ್ರಿ ಇದು ಸ್ವಲ್ಪ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕೊಡ್ತಾ ಇದ್ದಾರೆ, ಅಥವಾ ಈ ತರ ಬಿಟ್ಸ್ ಕೊಟ್ಬಿಟ್ಟು ಕ್ವೆಶನ್ ಕೇಳೋ ಚಾನ್ಸಸ್ ಇದೆ ಯೂಕ್ಲಿಡ್ ಜಾಮೆಟ್ರಿಯಿಂದ. ನೆಕ್ಸ್ಟ್ ನಿಮಗೆ ಲೈನ್ಸ್ ಅಂಡ್ ಆಂಗಲ್ ಚಾಪ್ಟರ್ ಇಂದ ಡಯಾಗ್ರಾಮ್ ಕೊಟ್ಟು ಪ್ರೂಫ್ ಕೇಳ್ತಾರೆ. ಸ್ವಲ್ಪ ಸಿಂಪಲ್ ಇರುತ್ತೆ, ಬಟ್ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ಮೇಲೆ ತುಂಬಾ ಫೋಕಸ್ ಮಾಡಿ, ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಇದೆ. ಇವೆರಡು ಸಚ್ ಎಕ್ಸಾಂಪಲ್ಸ್ ಅಂತ ಹೇಳ್ತೀನಿ, ಯಾಕಂದ್ರೆ ತುಂಬಾ ಎಕ್ಸಾಂಪಲ್ ತುಂಬಾನೇ ಕ್ವಶನ್ ಪೇಪರ್ಸ್ ನೋಡಿದ್ದೀನಿ. ಇವೆರಡು ಎಕ್ಸಾಂಪಲ್ಸು ಏನಿದೆಯಲ್ಲ, ಇವೆರಡು ಎಕ್ಸಸೈಸ್ ಕ್ವೆಶನ್ ತುಂಬಾನೇ ಇಂಪಾರ್ಟೆಂಟು. ಇನ್ನು ಇದಕ್ಕಿಂತ ಹೆಚ್ಚಿಗೆ ಸ್ಟ್ರೆಸ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಕ್ವೆಶನ್ ಇದು ಅಂತಾನೆ ಹೇಳ್ಬೋದು 3 ಮಾರ್ಕ್ಸ್ಗೆ ಕೊಡೋಷ್ಟು. ಇದನ್ನು ಕೂಡ ನಿಮಗೆ ಲೈನ್ಸ್ ಅಂಡ್ ಆಂಗಲ್ಸು ಅಪ್ಲಿಕೇಶನ್ ಆಗಿರುತ್ತೆ. ಲೈನ್ಸ್ ಅಂಡ್ ಆಂಗಲ್ಸ್ ಅಥವಾ ಈವನ್ ನಿಮಗೆ ಟ್ರಯಾಂಗಲ್ ಚಾಪ್ಟರ್ ಅಪ್ಲಿಕೇಶನ್ ಆಗಿ ಇವೆರಡು ಕ್ವೆಶನ್ ಕೊಟ್ಟಿದ್ದಾರೆ. ಇದು ನೋಡಿ, ಈ ಕ್ವೆಶನ್ ನಿಮಗೆ ಟ್ರಯಾಂಗಲ್ ಅಲ್ಲೂ ಕೇಳ್ತಾ ಇದ್ದಾರೆ, ಅದೇ ತರ ನಿಮಗೆ ಕ್ವಾಡ್ರಿಲ್ಯಾಟ್ರಲ್ ಅಲ್ಲೂ ಕೇಳ್ತಾರೆ. ಯಾಕಂದ್ರೆ ಕ್ವಾಡ್ರಿಲ್ಯಾಟ್ರಲ್ದು ನೀವು 8th ಅಲ್ಲಿ ಮಾಡಿರೋ ಕ್ವೆಶನ್ದು ತುಂಬಾ ಬೇಸಿಕ್ ಆಗಿರೋದು. ಸೊ ಅದನ್ನೇ ನಿಮಗೆ ಟ್ರಯಾಂಗಲ್ ಅಲ್ಲೂ ಕೂಡ ಕೇಳಿದ್ದಾರೆ, ಕಾಂಗ್ರುವೆನ್ಸಿ ಪ್ರೂವ್ ಮಾಡಿಬಿಟ್ಟು ಸಾಲ್ವ್ ಮಾಡಲಿಕ್ಕೆ. ನೆಕ್ಸ್ಟ್ ನಿಮಗೆ ಕ್ವಾಡ್ರಿಲ್ಯಾಟ್ರಲ್ ಇಂದ ಕೇಳಿದ್ರು ಕೂಡ ಮಿಸ್ಸಿಂಗ್ ಆಂಗಲ್ ಕೇಳ್ಬೋದು, ಅಲ್ಲಿ ನಿಮಗೆ ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀರಾ. ಅದೇ ತರ ಪ್ರೂಫ್ ನೋಡಿ, ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಇದೆ, ಮಿಡ್ ಪಾಯಿಂಟ್ ಥಿಯರಮ್ ಮೇಲೆ ಅಪ್ಲಿಕೇಶನ್ ನಿಮಗೆ ಕೇಳ್ತಾರೆ. ಇಷ್ಟು. ಆಮೇಲೆ 3 ಮಾರ್ಕ್ಸ್ಗೆ ಅಂದ್ರೆ ಅಗೇನ್ ಪ್ರಾಪರ್ಟೀಸ್ ಯೂಸ್ ಮಾಡೋದಿರುತ್ತೆ, ಪ್ರಾಪರ್ಟಿ ಪ್ರೂವ್ ಮಾಡೋದೆಲ್ಲ ಮತ್ತೆ ಹೈಯರ್ ಮಾರ್ಕ್ಸಿಗೆ ಕೇಳ್ತಾರೆ. ಬಟ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಪ್ರೂಫ್ಸ್ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಂಗಲ್ ಕಂಡುಹಿಡಿಬಹುದು, ಸೈಡ್ ಕಂಡುಹಿಡಿಬಹುದು, ಅಥವಾ ಯಾವುದೋ ಒಂದು ರಿಲೇಷನ್ ಕೂಡ ಕ್ವೆಶನ್ ಕೇಳೋ ಚಾನ್ಸಸ್ ಇದೆ. ಇಲ್ಲ ಅಂದ್ರೆ ಪ್ರಾಪರ್ಟೀಸ್ನೇ ಪ್ರೂವ್ ಮಾಡೋದು, ಬಟ್ ತುಂಬಾ ಸಿಂಪಲ್ ಆಗಿರೋದನ್ನ ಪ್ರೂವ್ ಮಾಡೋದು. ಅಂದ್ರೆ ಪ್ಯಾರಲೋಗ್ರಾಮ್ ಇಂದ ರೆಕ್ಟಾಂಗಲ್ ಹೇಗೆ ಬರುತ್ತೆ, ಅಥವಾ ಪ್ಯಾರಲೋಗ್ರಾಮ್ ಇಂದ ರೋಂಬಸ್ ಹೇಗೆ ಬರುತ್ತೆ ಅನ್ನೋದು 3 ಮಾರ್ಕ್ಸಿಗೆ ಕೇಳಬಹುದು. ಸರ್ಕಲ್ ಚಾಪ್ಟರ್ ಇಂದ ಅಗೇನ್ ಅಪ್ಲಿಕೇಶನ್ ಥಿಯರಮ್ಸ್, ನಿಮ್ಮ ಥಿಯರಮ್ಸ್ ಮೇಲೆ, ಆಂಗಲ್ ಥಿಯರಮ್ಸ್ ಮೇಲೆ ಅಥವಾ ಕಾರ್ಡ್ ಥಿಯರಮ್ಸ್ ಮೇಲೆ ಕ್ವೆಶನ್ಸ್ ಇರುತ್ತೆ. ಡಯಾಗ್ರಾಮ್ ನೋಡ್ಕೊಂಡು ಸಾಲ್ವ್ ಮಾಡೋದಿರುತ್ತೆ. ಇವಿಷ್ಟು ಕ್ವೆಶನ್ ಆ ಥರ ಆಗಿದೆ, ಅಥವಾ ಥಿಯರಮ್ ಕೂಡ ಪ್ರೂವ್ ಮಾಡೋ ಕ್ವೆಶನ್ಸು ಇರಬಹುದು 3 ಮಾರ್ಕ್ಸ್ಗೆ. ಇಲ್ಲಿ ಬರ್ದಿದ್ದೀನಿ ಒನ್ ಸಚ್ ಎಕ್ಸಾಂಪಲ್. ಥಿಯರಮ್ಸ್ ನೀವು ಪ್ರಾಕ್ಟೀಸ್ ಮಾಡಿ, ಪ್ರೂಫು ಇಂಪಾರ್ಟೆಂಟ್ ಇದೆ, ತುಂಬಾ ಈಸಿ ಪ್ರೂಫ್ಸು, ಕಾಂಗ್ರಿವೆನ್ಸಿ ಮೇಲೆ ಪ್ರೂವ್ ಆಗುತ್ತೆ, ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಹಿರಾನ್ಸ್ ಫಾರ್ಮುಲಾ ಮೇಲೆ ಇಲ್ಲಿ ಡೈರೆಕ್ಟ್ ಕ್ವೆಶನ್ ಕೇಳೋ ಚಾನ್ಸಸ್ಸು. ಏರಿಯಾ ಏನು, ಪೆರಿಮೀಟರ್ ಏನು, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ, ಸೈಡ್ ಏನಾದರೂ ಫಾರ್ಮುಲಾ ಬರೀರಿ, ಡೈರೆಕ್ಟ್ ಆಗಿ ಏರಿಯಾ ಕ್ವೆಶನ್ನೇ ಇರಬಹುದು. ಸೊ ಇದು ಹಿರಾನ್ಸ್ ಫಾರ್ಮುಲಾ ಚಾಪ್ಟರ್ ಇಂದ ಬಂತು. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಲ್ಲಿ ಅಂದ್ರೆ ಅಗೇನ್ ಇಲ್ಲಿ ಫಾರ್ಮುಲಾ ಬೇಸ್ಡ್ ಇರ್ತವೆ, ಸ್ವಲ್ಪ ವರ್ಡ್ಸ್ ಅನ್ನ ಮಿಕ್ಸ್ ಮಾಡಿ ಸ್ವಲ್ಪ ಕಾಂಪ್ಲೆಕ್ಸ್ ಮಾಡಿರ್ತಾರೆ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಇಲ್ಲಿ ಕೂಡ ಡೈರೆಕ್ಟ್ ಕ್ವೆಶನ್ಸ್ ಇದೆ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅಂದ್ರೆ ಈ ತರ ರಿಲೇಷನ್ ತರ ಕೇಳೋ ಕ್ವೆಶನ್ಸ್ ಇರ್ತವೆ ಫಾರ್ ದ 3 ಮಾರ್ಕ್ಸ್ ಇನ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್. ನೆಕ್ಸ್ಟ್ ಸ್ಟಾಟಿಸ್ಟಿಕ್ಸ್ ಚಾಪ್ಟರ್ ಅಲ್ಲಿ ನಿಮಗೆ ಹಿಸ್ಟೋಗ್ರಾಮ್ ಹಾಕ್ಲಿಕ್ಕೆ ಅಥವಾ ಬಾರ್ ಗ್ರಾಫ್ ಹಾಕ್ಲಿಕ್ಕೆ 3 ಮಾರ್ಕ್ಸ್ ಕ್ವೆಶನ್ಸ್ ಕೊಡ್ತಾರೆ. ಇಲ್ಲಿ ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿರ್ಬೇಕು, ಯಾಕಂದ್ರೆ ಈ 3 ಮಾರ್ಕ್ಸ್ ಕ್ವೆಶನ್ಸ್ ಇದೆ, ನೀವು ಹಿಸ್ಟೋಗ್ರಾಮ್ ನೀಟಾಗಿ ಹಾಕೋಬೇಕು, ಅಥವಾ ಬಾರ್ ಗ್ರಾಫ್ ಇರಲಿ ಅದನ್ನ ನೀಟಾಗಿ ಹಾಕೋಬೇಕು, ಲೇಬಲಿಂಗ್ ಇರಬೇಕು, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ರೆಪ್ರೆಸೆಂಟೇಷನ್ ಎಲ್ಲ ಕರೆಕ್ಟ್ ಆಗಿರಬೇಕು, ಡೇಟಾ ರೆಪ್ರೆಸೆಂಟೇಷನ್ ಕರೆಕ್ಟ್ ಆಗಿರಬೇಕು. ಇಲ್ಲಿ ನೋಡ್ಕೋಬೇಕು, ನೀವು ಹಿಸ್ಟೋಗ್ರಾಮ್ ಹಾಕ್ಬೇಕಾದ್ರೆ ಕ್ಲಾಸ್ ಇಂಟರ್ವಲ್ ಏನಿದೆ ಅಂತ ನೀವು ನೋಡ್ಕೊಂಡು ಹಾಕೋಬೇಕು, ನೆನ್ಪಿಟ್ಕೊಳ್ಳಿ. ಕಂಟಿನ್ಯೂಸ್ ಕ್ಲಾಸ್ ಇಂಟರ್ವಲ್ ಇದ್ರೆ ಮಾತ್ರ ಹಿಸ್ಟೋಗ್ರಾಮ್ ಹಾಕ್ತೀರಾ. ಸೊ ಇಷ್ಟು ನಿಮಗೆ ಸಿಗ್ತಾ ಇದೆ ಎಲ್ಲ 3 ಮಾರ್ಕ್ಸ್ ಕ್ವೆಶನ್ಸ್. ಇದಿಷ್ಟು 3 ಮಾರ್ಕ್ಸ್ ಕ್ವೆಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ ರೆಡಿಯಾಗಿ ಇದರ PDF ನಾವು ನಿಮಗೆ ಶೇರ್ ಮಾಡ್ತೀವಿ ವಾಟ್ಸ್ಆ್ಯಪ್ ಚಾನಲಲ್ಲಿ. ಸೊ ವಾಟ್ಸ್ಆ್ಯಪ್ ಚಾನಲಲ್ಲಿ ಜಾಯಿನ್ ಆಗೋದು ಮಾಡೋಕ್ಕೆ ಇಷ್ಟೇ. ಈ ವಿಡಿಯೋ ಕೆಳಗಿರೋ ಪಿನ್ಡ್ ಕಾಮೆಂಟಲ್ಲಿ ವಾಟ್ಸ್ಆ್ಯಪ್ ಚಾನಲ್ದು ಲಿಂಕ್ ಸಿಗುತ್ತೆ, ನೀವು ಕ್ಲಿಕ್ ಮಾಡಿ ಫಾಲೋ ಮಾಡಿ ಜಾಯಿನ್ ಆಗಿ. ಅಲ್ಲಿ ನಿಮಗೆ ಎಕ್ಸಾಮ್ ನೆಸೆಸರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಯಿತು, ನೋಟ್ಸ್ ಆಯಿತು, ನೋಟಿಫಿಕೇಶನ್ಸ್, ಅಪ್ಡೇಟ್ಸ್ ಎಲ್ಲ ನಾವು ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ನಿಮ್ಮ ಕಾಮೆಂಟ್ಸ್ಗಾಗಿ ನಾನು ಕಾಯ್ತಾ ಇರ್ತೀನಿ. ನೀವು ಕಾಮೆಂಟ್ಸಲ್ಲಿ ಬರೀರಿ, ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನಿಮಗೆ ಎಕ್ಸಾಮ್ಗೆ ಏನು ಹೆಲ್ಪ್ ಬೇಕು ಅಂತ. ಅದರ ವಿಡಿಯೋ ಅಥವಾ ನೋಟ್ಸು ನಾವು ತರೋ ಪ್ರಯತ್ನ ಮಾಡೇ ಮಾಡ್ತೀವಿ. ನಾನು ಡೆಫಿನೆಟ್ಲಿ, ನೀವು ನಮ್ಮ ಮ್ಯಾಥ್ಸಿಗೆ ಏನಾದರೂ ಕೇಳಿದ್ರು ನಾನು ನಿಮಗೆ ಡೆಫಿನೆಟ್ಲಿ ತಂದುಕೊಡ್ತೀನಿ. ಚಾಪ್ಟರ್ ರಿವಿಷನ್ ಆಯಿತು ಅಥವಾ ಚಾಪ್ಟರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಯಿತು, ಎಲ್ಲನೂ ನಾನು ನಿಮಗೋಸ್ಕರ ತರ್ತೀನಿ. ವಿಡಿಯೋಲಿ ಕಾಮೆಂಟ್ ಮಾಡಿ ನಿಮ್ಗೆ ಏನು ಬೇಕು ಅನ್ನೋದು ನಾನು ನೋಡಿ ನಿಮಗೋಸ್ಕರ ತರ್ತೀನಿ. ಓಕೆ, ಇದು ನನ್ನ ಪ್ರಾಮಿಸ್ ಅನ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.